ನಮಸ್ಕಾರ ಸ್ನೇಹಿತರೆ. ಮಂತ್ರಿಗಿರಿ ಕಳೆದುಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗಲೂ ಸುದ್ದಿಯಲ್ಲಿ ಇರುತ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡದಿರಲು ಅಸಲಿ ಕಾರಣವೇನು? ಕೆಲವೇ ದಿನಗಳ ಹಿಂದೆ ಮಂತ್ರಿ ಆಗದಿದ್ರೂ ಅವರಿಗೆ ಸೆಕ್ಯೂರಿಟಿ, ಎಸ್ಕಾರ್ಟ್, ಸರ್ಕಾರಿ ಕಾರ್ ಯಾವುದು ಕೂಡ ನಿಂತಿರಲಿಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಸವಲತ್ತುಗಳು ಸಿಗುತ್ತಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಫೆಸಿಲಿಟೀಸ್ ಹೇಗೆ ಸಿಕ್ಕಿದೆ ಗೊತ್ತಾ? ಅಸಲಿಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಕೆ ಶಿವಕುಮಾರ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡುತ್ತಾರೆ? 10 ವರ್ಷಗಳ ಹಿಂದೆ ಒಂದು MLA ಕೂಡ ಆಗಿರಲಿಲ್ಲ. ಆದರೆ ಇವತ್ತು ಕರ್ನಾಟಕದ ಪ್ರಭಾವಿ ಬೆಳೆದಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ ಕೂಡಲೇ ಡಿಕೆ ಶಿವಕುಮಾರ್ ಅವರ ಹೆಸರು ಯಾಕೆ ಕೇಳಿ ಬರುತ್ತೆ? ಇವರಿಬ್ಬರ ಮಧ್ಯೆ ಪರಿಚಯ ಶುರುವಾಗಿದ್ದು ಹೇಗೆ? ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಕೆ ಶಿವಕುಮಾರ್ ಅವರು 7 ಸರ್ಕಾರಿ ಸೈಟ್ಗಳನ್ನ ಫ್ರೀ ಆಗಿ ಕೊಡಿಸಿದ್ದು ಯಾಕೆ? ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಂಡ ಯಾರು ಗೊತ್ತಾ? ಅವರು ಯಾಕೆ ಎಲ್ಲೂ ಕೂಡ ಕಾಣಿಸಿಕೊಳ್ಳಲ್ಲ? ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರುವಂತಹ ಒಟ್ಟು ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ? ಅದಕ್ಕೂ ಮುನ್ನ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ತೊಲಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. 2028ಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ರು. ನಿಮ್ಮ ಪ್ರಕಾರ ಅವರು ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇನ್ನು ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗೇ ಆಗ್ತಾರೆ ಎಂದು ಅಂದುಕೊಂಡಿದ್ರು. ಆದರೆ ಈಗ ಮಂತ್ರಿ ಸ್ಥಾನ ಕೈತಪ್ಪಿದೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದೇನು ನೋಡೋಣ ಬನ್ನಿ ಸ್ನೇಹಿತರೆ. ಈಗಂತೂ ಒಬ್ಬ MLA ಅಥವಾ MP ಆಗಬೇಕಾದ್ರೆ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಹಣಬಲ ಇರಬೇಕು, ಇಲ್ಲಾಂದ್ರೆ ರಕ್ತಗತವಾಗಿ ರಾಜಕೀಯ ಕುಟುಂಬದಲ್ಲಿ ಹರಿದು ಬಂದಿರಬೇಕು. ಹಾಗಿದ್ರೆ ಮಾತ್ರ ಕಾಂಗ್ರೆಸ್ನಲ್ಲಿ MLA, MP ಆಗ್ಬೋದು. ಆದರೆ ಒಂದು ಬಡ ಕುಟುಂಬದ ಮಹಿಳೆ ಮತ್ತು ಸಾಧಾರಣ ಕಾರ್ಯಕರ್ತೆ, ವರ್ಷದಲ್ಲಿ 365 ದಿನ ಇದೆ ಅನ್ನೋದೇ ಗೊತ್ತಿಲ್ಲದೆ ಇರುವಂತಹ ಇವರು ಕೇವಲ 2ನೇ ಬಾರಿ ಶಾಸಕಿ ಆಗ್ತಿದ್ದಂಗೆ ಮಿನಿಸ್ಟರ್ ಆಗಲು ಹೇಗೆ ಸಾಧ್ಯ ಅಂತ ನೋಡುವ ಮುನ್ನ ಮೊದಲು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು, ಇವರನ್ನ ರಾಜಕೀಯಕ್ಕೆ ಕರೆತಂದಿದ್ದು ಯಾರು ಅಂತ ಗೊತ್ತಾ? ಇವರ ಹಿನ್ನೆಲೆಯನ್ನ ಮೊದಲು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹುಟ್ಟಿದ್ದು ಬೆಳಗಾವಿಯಲ್ಲಿ. ಇವರಿಗೆ ಈಗ 51 ವರ್ಷ ವಯಸ್ಸು. ಇವರು ಹುಟ್ಟಿದ್ದು 1975 ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನದಂದು. ಇವರ ತಂದೆ ಒಬ್ಬ ರೈತರಾಗಿದ್ರು. ತಂದೆಯ ಹೆಸರು ಬಂದು ಬಸವರಾಜು ಹಟ್ಟಿಹೊಳಿ ಅಂತ, ತಾಯಿ ಗಿರಿಜಾ ಹಟ್ಟಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ನ ನಿಜವಾದ ಹೆಸರು ಲಕ್ಷ್ಮೀ ಹಟ್ಟಿಹೊಳಿ ಅಂತ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಇನ್ನು ಓದಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಟಾಪರ್ ಏನೂ ಅಲ್ಲ, ಅಷ್ಟಕ್ಕಷ್ಟೇ. ಆದರೆ ಮೈಸೂರು ಯೂನಿವರ್ಸಿಟಿಯಿಂದ MA ಪದವಿಯನ್ನ ಪಡೆದಿದ್ದಾರೆ. ಇನ್ನು ರಾಜಕೀಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೋಕೆ ಕಾರಣವೇನಪ್ಪಾ ಅಂತಂದ್ರೆ ಮಾರ್ಗರೇಟ್ ಆಳ್ವಾರ್ ಅವರು. ಇವರು 1999ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಾರೆ. ಆಗ ಪ್ರಚಾರದ ಸಂದರ್ಭದಲ್ಲಿ ಮಾರ್ಗರೇಟ್ ಆಳ್ವಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪರಿಚಯ ಆಗ್ತಾರೆ. ಆಗ ಮಾರ್ಗರೇಟ್ ಆಳ್ವಾರ್ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನು ಕಾಂಗ್ರೆಸ್ಗೆ ಕರೆತಂದ್ರು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೇವಲ 24 ವರ್ಷ ವಯಸ್ಸು. ಇನ್ನು ರಾಜಕೀಯದಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ದೊಡ್ಡವರ ಪರಿಚಯ ಬೆಳೆಸ್ಕೊಂತಾರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆಗಲೇ ಕನಕಪುರದಲ್ಲಿ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ನ ನಿರ್ದೇಶಕರನ್ನಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಈ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿಗಳು ರಾಜ್ಯ ಸರ್ಕಾರದ ಕೆಳಗೆ ಬರುತ್ತದೆ. ಇನ್ನು ಆಗಿನ ಕಾಲದಲ್ಲಿ ಡಿಕೆ ಶಿವಕುಮಾರ್ ಅವರೇ ನಗರ ಅಭಿವೃದ್ಧಿ ಮತ್ತು ಕೋಆಪರೇಷನ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಆಗಲೇ ಡಿಕೆ ಶಿವಕುಮಾರ್ಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಪರಿಚಯವಾಗುತ್ತೆ. ಇದೇ ಸಂದರ್ಭದಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ 7 ಸೈಟ್ಗಳನ್ನ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಕುಟುಂಬಸ್ಥರಿಗೆ ಫ್ರೀಯಾಗಿ ಅಲಾಟ್ ಅನ್ನ ಮಾಡಿಸ್ಕೊಡ್ತಾರೆ. ಅಂದರೆ ಬೆಂಗಳೂರಿನ BDA ಸೈಟ್ಗಳು ಇದ್ದಂತೆಯೇ ಬೆಳಗಾವಿಯ ಡೆವಲಪ್ಮೆಂಟ್ ಅಥಾರಿಟಿ ಸೈಟ್ಗಳು. ಇದನ್ನ ಖುದ್ದು ಕಾಂಗ್ರೆಸ್ ನಾಯಕರೇ ಆರೋಪ ಮಾಡಿದ್ರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನ ಒಪ್ಪೋದಿಲ್ಲ. ಇನ್ನು 2010ರಲ್ಲಿ ಕಾಂಗ್ರೆಸ್ನ ಮಹಿಳಾ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ.
ಇನ್ನು 2013ರಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಂಎಲ್ಎ ಆಗಿ ನಿಲ್ತಾರೆ. ಆದರೆ ಹೀನಾಯವಾಗಿ ಸೋಲ್ತಾರೆ ಹಾಗೂ 3ನೇ ಸ್ಥಾನವನ್ನ ಪಡೀತಾರೆ. ಮತ್ತೆ 2014ರಲ್ಲಿ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾದಾಗ ಬೆಳಗಾವಿಯಿಂದ ಎಂಪಿ ಎಲೆಕ್ಷನ್ನಲ್ಲಿ ನಿಂತು ಹೀನಾಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲ್ತಾರೆ. ಆದರೂ ಕಾಂಗ್ರೆಸ್ ಪಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈಯನ್ನ ಬಿಡಲಿಲ್ಲ. ಇನ್ನು ಬೆಳಗಾವಿ ಈ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬದವರ ಕೈಲಿತ್ತು. ಆಗ ಜಾರಕಿಹೊಳಿ ಬ್ರದರ್ಸ್ ಆದ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಇನ್ನು 2018ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಎ ಆಗ್ತಾರೆ. ಇನ್ನು 2023ರಲ್ಲಿ ಮತ್ತೆ 2ನೇ ಬಾರಿಗೆ ಚುನಾವಣೆಯಲ್ಲಿ ನಿಂತು ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ತಾರೆ. ಆಗ ಸಿದ್ದು ಸಿಎಂ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣದ ಸಚಿವೆ, ಒಟ್ಟಿಗೆ 2 ಮಿನಿಸ್ಟ್ರಿ ಪೋಸ್ಟ್ಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀಡಲಾಗಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆದರೆ ಅವರ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಅವರು ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಒಂದ್ಸಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಆಗ ಮಾತ್ರ ಅವರ ಗಂಡ ಕಾಣಿಸ್ಕೊಂಡಿದ್ರು. ಅದು ಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಮದುವೆಯಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ರು. ಅವರು ಏನ್ ಕೆಲಸ ಮಾಡ್ತಾರೆ ನೋಡೋಣ ಬನ್ನಿ. ಇನ್ನು ಈಗ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಆಸ್ತಿಯನ್ನ 2013ರಲ್ಲಿ 8 ಕೋಟಿ ಅಂತ ಘೋಷಿಸಿಕೊಂಡಿದ್ರು ಹಾಗೂ 2018ರಲ್ಲಿ 28 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿರ್ತಾರೆ. ಆದರೆ 2023ರ ಚುನಾವಣೆಯಲ್ಲಿ ಕೇವಲ 13 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿರ್ತಾರೆ. ಎಲ್ಲ ರಾಜಕಾರಣಿಗಳ ಆಸ್ತಿ ಎಲೆಕ್ಷನ್ನಿಂದ ಎಲೆಕ್ಷನ್ಗೆ ಬೆಳೀತಾ ಹೋದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಸ್ತಿ ಬರೋಬ್ಬರಿ 15 ಕೋಟಿ ರೂಪಾಯಿ ಕಡಿಮೆ ಆಗ್ಬಿಟ್ಟಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರೇ ಘೋಷಣೆ ಮಾಡ್ಕೊಂಡಿರೋ ಹಾಗೆ ಅವರ ಗಂಡನ ಬಳಿ ಯಾವುದೇ ಒಂದು ಆಸ್ತಿ ಇಲ್ಲ, ಶೂನ್ಯ ಅಂತ ಅವರೇ ಘೋಷಿಸಿಕೊಂಡಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚಿನ ದಿನಗಳಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇನ್ನೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. 100% ಮಂತ್ರಿ ಸ್ಥಾನ ನನಗೆ ಸಿಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಮಂತ್ರಿ ಆಗದಿದ್ರೂ ಕೂಡ ಅವರ ಸೆಕ್ಯೂರಿಟಿ, ಮಿನಿಸ್ಟರ್ ಕಾರು, ಎಲ್ಲ ಸವಲತ್ತುಗಳು ಕೂಡ ಹಾಗೆ ಇರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಯಾಕಿರಬಹುದು ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಖಾತೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಂದಿದ್ರು. ಆದರೆ ಈಗ ಈ ಸ್ಥಾನ ಗಾಯತ್ರಿ ಶಾಂತಕುಮಾರ್ಗೆ ನೀಡಲಾಗಿದೆ. ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿ ಮೇಲೆ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ ಎಂಬ ಸುದ್ದಿಗಳು ಬಂದಿವೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ಕೈತಪ್ಪಲು ಕಾರಣವೇನೆಂದರೆ ಸಿದ್ದರಾಮಯ್ಯ ಸರ್ಕಾರದ 12 ಮಂತ್ರಿಗಳಿಗೆ ಕೋಕ್ ನೀಡಲಾಗಿದೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಬ್ಬರು ಮತ್ತು ಹೊಸಬರಿಗೆ ಅವಕಾಶ ಕೊಡಬೇಕೆಂದು ಹೈಕಮಾಂಡ್ ತೀರ್ಮಾನಿಸಿದೆ. ಈಗ ಕೋಪಗೊಂಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾರೋ ಕಾದು ನೋಡಬೇಕು. ಒಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಡಿಕೆ ಶಿವಕುಮಾರ್ಗೂ ಸಂಬಂಧವಿದೆ ಎಂದು ಅನೇಕ ಕಡೆ ರೂಮರ್ಸ್ಗಳು, ಪೋಸ್ಟ್ಗಳು ಹರಿದಾಡಿದ್ವು. ಆದರೆ ಇದರ ಬಗ್ಗೆ ಇವರೆಲ್ಲೂ ಕೂಡ ಮಾತನಾಡಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ, ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಏಕೈಕ ಮಹಿಳಾ ಸಚಿವೆಯಾಗಿ ಬೆಳೆಯೋದು ತಮಾಷೆಯ ಮಾತಲ್ಲ. ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೇವಲ 51 ವರ್ಷ ವಯಸ್ಸು. ಅವರಿಗಿರುವಂತಹ ದೊಡ್ಡ ಆಸೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಲೇಬೇಕು ಎಂದು. ಅದಕ್ಕಾಗಿ ಅವರು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಜನರ ಕೈಲಿ ಶಬಾಷ್ ಅನಿಸ್ಕೊಳ್ಬೇಕಾಗುತ್ತೆ. ನಿಮಗೇನನ್ಸುತ್ತೆ ಸ್ನೇಹಿತರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.